ಕುಳಿತುಕೊಂಡು ದೇವಾನು ದೇವತೆಯರು ಹೆದರಿ ಎದ್ದು ಬಂದು ನನ್ನ ಮುಂದೆ ನಿಲ್ಲುತ್ತಾರೆ. ಅಂಥದರಲ್ಲಿ ಈ ಊರಿನ ಬಡವ ಬಸವಂತ, ವಾಲಿಕಾರ ಸಿಂಧೂರ, ಧರ್ಮವಂತ ದೇಶ ಇನ್ಯಾವ ಲೆಕ್ಕ ನನಗೆ? ಬಸವಂತನ ಹೆಂಡತಿ ಗಿರಿಜಾ ನನ್ನ ಕಣ್ಣುಗ ಮುಂದೆ ಕೋಲ್ ಮಿಂಚಿನಂತೆ ಓಡುತ್ತಿದ್ದಾಳೆ. ಓಡು ಗಿರಿಜಾ ಓಡು, ನಿನ್ನ ಕಾಲು ಸೋಲುವವರೆಗೂ ಓಡು. ಒಂದಲ್ಲ ಒಂದು ದಿನ ನೀನು ಓಡುವ ಕಾಲಿಗೆ ನಾನು ತೊಡಗಲು ಹಾಕಿ ನಿನ್ನನ್ನು ನೆಲಕ್ಕೆ ಕೆಡವಿ ನನ್ನ ಕಾಮದ ಬೀಜವನ್ನು ನಿನ್ನ ಹೃದಯದ ಭೂಮಿಯಲ್ಲಿ ಬಿತ್ತನೆ ಬಿಡುವನಲ್ಲ ಈ ನಾಡಗೌಡ. ನಿಲ್ಲು ಎಲೆ ಸೊಕ್ಕಿನವಳೆ, ಈ ಊರ ದಳಪತಿಯ ಮಾತು ನಿನ್ನ ಕಿವಿಗೆ ಕೇಳಿಸಲಿಲ್ಲವೇ? ಏ ನಾಡಗೌಡ, ನಾಲಿಗೆ ಉದ್ದ ಬಿಡಬೇಡ. ನೋಡು, ಮೊದಲು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಹೇಳು ಚಿನ್ನ, ನಿನ್ನ ಪ್ರಶ್ನೆ ಏನೆಂದು? ನೀನೇನೋ ಮಾನವನಿಗೆ ಹುಟ್ಟಿದ್ದೀಯೋ ಅಥವಾ ನೀನು ಮನುಷ್ಯರಂತಾದರೂ ತಿಳ್ಕೋ, ಇಲ್ಲ ಪಶು ಅಂತಾದರೂ ತಿಳ್ಕೋ. ನಾನು ಈಗ ಹಸಿವಿನಿಂದ ತೋಳಲಾಡುತ್ತಿದ್ದೇನೆ. ಕೈ ಒಡ್ಡಿ ಭಿಕ್ಷಾಂತೆಯನ್ನು ದೀನನಾಗಿ ಬೇಡುತ್ತಿರುವೆ. ನೀಡಲಾರದೆ ನಿರ್ಭಯ ಆಗಬೇಡ. ನಿನ್ನ ದೇವರಿಗೆ ನೀಡುವ ಅನ್ನದ ತಾಟಿನಲ್ಲಿ ನನಗೂ ಒಂದು ತುತ್ತು ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೋ. ಏ ನಾಡಗೌಡ, ಸ್ವಚ್ಛ ಮನುಷ್ಯನಿಂದ ಭಕ್ತಿಯಿಂದ ಮಡಿಹುಡಿಯಿಂದ ನಾನು ದೇವರಿಗೆ ಹೊರಟಿರುವೆ. ಸುಮ್ಮನೆ ನನಗೆ ದಾರಿ ಬಿಡು. ದಾರಿ ಬಿಡುತ್ತೇನೆ, ಆದರೆ ನಾನು ಕೇಳುವ ಪ್ರಶ್ನೆಗೆ ನೀನು ಹೂ ಅಂದರೆ ಮಾತ್ರ. ಇಲ್ಲವಾದರೆ ಗಿರಿಜಾ, ನನ್ನ ಹೃದಯದ ತೋಟದವರೆಗೂ ಬಂದಿದ್ದೀಯ. ಹೂವು ಮುಡಿಯಲಾರದೆ ಹೋಗುವುದು ಖಂಡಿತ ಸರಿಯಲ್ಲ. ನೀನು ಹೂವು ಮುಡಿದುಕೊಂಡ ಮೇಲೆ ನಿನಗೆ ಆಯಸ್ಸಾದರೆ ನಾನೇ ಹೊತ್ತುಕೊಂಡು ಹೋಗಿ ಗುಡಿವರೆಗೂ ಬಿಟ್ಟು ಬರುತ್ತೇನೆ ರಾಣಿ. ನಿನಗೆ ಜನ್ಮ ಕೊಟ್ಟ ತಾಯಿಗೆ ಒಬ್ಬನೇ ಗಂಡನ ಅಥವಾ ಲೆಕ್ಕ ಹೇಳಿಸಲಾರದಷ್ಟು? ನಾಲಿಗೆ ಮೇಲೆ ಎತ್ತರವಿಲ್ಲದ ಹುತ್ತರಂತೆ ಮಾತನಾಡಿದರೆ ಈ ನಾಡಗೌಡ ಬಲಾತ್ಕಾರದಲ್ಲಿ ಕಿಚ್ಚಿನಲ್ಲಿ ನಿನ್ನ ಶೀಲವನ್ನು ದಯಿಸಿ ಬಿಡುತ್ತೇನೆ. ನಿನ್ನ ತಾಯಿ ನಡತೆಯ ಬಗ್ಗೆ ಕೇಳಿದರೆ ನಿನಗೆ ಎಷ್ಟು ಕೋಪ ಬಂತು. ಆದ್ರೆ ಮತ್ತೊಬ್ಬರ ಹೆಣ್ಣುಗಳ ನಡತೆ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಸರಿಯಲ್ಲ, ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಂಡ ನಿನ್ನ ಅಂದವಾದ ಕಮಲದಂತೆ ಕಂಗೊಳಿಸುವ ನಿನ್ನ ನಯನ, ಹಂಸದಂತೆ ನಡಿಗೆ ನೋಡಿದ ಹೆಣ್ಣನ್ನು ಮುಟ್ಟಿ ಮುತ್ತು ಕೊಡದೆ ಬಿಟ್ಟಿಲ್ಲ. ಗಿರಿಜಾ, ಬಿಂಕದಿಂದ ಎದೆಪ್ಪಿಸಿ ಮಾತನಾಡಲು ಮುಂದಾದರೆ ನಿನ್ನ ಯೌವನದಲ್ಲಿರುವ ಅಂದವನ್ನು ನಾನು ಮಂಗನಂತೆ ಕೆಡಿಸಬೇಕಾಗುತ್ತದೆ. ಗಿರಿಜಾ, ನಿನ್ನ ನಂದನವನಕ್ಕೆ ನಾನು ಕಾಲಿಡುವ ಮುಂಚೆ ನೀನಾಗಿ ನೀನೇ ನನ್ನನ್ನು ಬರಮಾಡಿಕೊಂಡರೆ ಸರಿ. ಇಲ್ಲವಾದರೆ ನನ್ನ ಕಾಮದ ಅಸ್ತ್ರವನ್ನು ಹೇಗೆ ಉಪಯೋಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೀತಿಯ ಪಾಠ ತಿಳಿಯದ ಮರ್ಕಟನೆ, ಮನಸ್ಸಿಲ್ಲದ ಹೆಣ್ಣನ್ನು ವರ್ಣಿಸಿದ ಮಾತ್ರಕ್ಕೆ ನಿನ್ನವಳಾಗುತ್ತಾರೆಂದು ತಿಳಿಯಬೇಡ. ಸುಮ್ಮನೆ ಮೂರು ಮುಚ್ಚಿಕೊಂಡು ಓದಲು ಬಂದಿಲ್ಲ ಈ ಸರದಾರ ನಾಡಗೌಡ. ಯೌವನ
ತುಂಬಿಕೊಂಡ ಪಕ್ಕ ಬಲಿತ ಹಕ್ಕಿಯನ್ನು ನನ್ನ ಕೊಂಚು ಹಾಕಿ ಸಾಮೋಪಾಯದಿಂದ ನಿಲ್ಲಿಸಿ ಆ ಹಕ್ಕಿಯ ನೆತ್ತಿಯನ್ನು ಕಾಮದ ಕೊಕ್ಕೆಯಿಂದ ಕೊಕ್ಕಿ ಕಳಿಸುವುದೇ ಈ ಗಾರುಡಿಗರ ಕಾರ್ಯಸ್ಥಾನ. ಎಲೆ ಹುಚ್ಚು ಹೆಣ್ಣೆ, ಗಂಡು ಕಣ್ಣಿಟ್ಟ ಹೆಣ್ಣನ್ನು ಪಡೆದುಕೊಳ್ಳಲು ಪ್ರಾಣ ಕೊಡಲು ಸಿದ್ಧ, ಪ್ರಾಣ ತೆಗೆಯಲು ಸಿದ್ಧ. ಗಿರಿಜಾ, ನೀನು ಹಠ ಮಾಡಿದಷ್ಟು ನನ್ನ ಕಾಮದ ಪಿತ್ತ ನೆತ್ತಿಗೇರುತ್ತದೆ. ನಿಲ್ಲು ನಾಡಗೌಡ. ಜ್ಞಾನವಂತರ ಕುಟುಂಬದಲ್ಲಿ ಜನಿಸಿ ಗೌರವಸ್ಥರ ಮಗನಾಗಿ ಈ ರೀತಿ ನನ್ನ ಬಗ್ಗೆ ಕೆಣಕಲು ಬಂದಿದ್ದೀಯಲ್ಲ, ನೀನು ಇನ್ನಾರೆ ಕೈಯಿಂದ ಮಣ್ಣು ಸೇರುತ್ತೀಯ. ಎಚ್ಚರ! ಲೇ, ತುತ್ತು ಕೂಳಿಗಾಗಿ ತುತ್ತೂರು ಊದುವ ತಿರುಗ ರೈತನ ಹೆಂಡತಿಗೆ ಈ ನಾಡಗೌಡ ಕಾಮದ ಕಣ್ಣು ಇಟ್ಟರೆ ಹೆಣ್ಣು ಮಕ್ಕಳು ಹೆರಿಗೆಗಾಗಿ ತವರಿಗೆ ಹೋಗುತ್ತಾರೆ. ಕಾಮದ ಕಣ್ಣು ಬಿಟ್ಟರೆ ಸ್ಮಶಾನ ಸೇರುತ್ತಾರೆ. ಅಂಥದರಲ್ಲಿ ಈ ನಾಡಗೌಡನಿಗೆ ಮಣ್ಣು ಕೊಡ್ತೀಯಾ? ಗಿರಿಜಾ, ಈ ನಾಟಕದ ನಾಂದೀಗ ಪ್ರಾರಂಭವಾಗಬೇಕಾಗಿದೆ. ಅದುವೇ ಈ ಕಾರಸ್ಥಾನ ದೃಶ್ಯದಿಂದ ನನ್ನ ಸೇಡಿನ ರಕ್ತದ ಕಣಗಳಿಂದ ಬರಿಯುತ್ತಿರುವ ನಾಟಕದಲ್ಲಿ ನೀನು ನಾಯಕಿಯಾದರೇನು, ಕಳ ನಾಯಕಿಯಾದರೂ ಸರಿ, ಇಂದು ನನ್ನವಳಾಗಿ ಸೆರಗಾಸಿ ಸುಖ ನೀಡಲೇಬೇಕು. ಬೇಡ ನಾಡಗೌಡ, ಹಠಕ್ಕೆ ಬಿದ್ದು ನಿನ್ನ ಮನೆತನದ ಮಾನವನ್ನು ಮಣ್ಣು ಪಾಲು ಮಾಡಬೇಡ. ನೋಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಸುಮ್ಮನೆ ನನಗೆ ದಾರಿ ಬಿಟ್ಟು ಬಿಡು. ದೇವಸ್ಥಾನ? ಗಿರಿಜಾ, ನನ್ನ ಆಸೆ ಹೂವಾಗಿ ಹಾಸಿಗೆ ಹಾಸಿ ಮೈ ಬೆಚ್ಚಗೆ ಮಾಡಿಕೊಂಡ ಮೇಲೆ ನೀನು ದೇವಸ್ಥಾನಕ್ಕಾದರೂ ಹೋಗು, ಇಲ್ಲ ಮನೆಗಾದರೂ ಹೋಗು. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಸರಸರನೆ ಸರಸವಾಡಿ ಸರಕ್ಕನೆ ಸರಿದು ಹೋಗುವ ಗಿರಿಜಾ. ಹೇ ತಾಯಿ ಪರದಮ್ಮನೆ, ಇಂದು ಈ ಕಾಮುಕನ ಕಪಿ ಮುಷ್ಟಿಯಿಂದ ನನ್ನ ಶೀಲವನ್ನು ರಕ್ಷಿಸು ತಾಯಿ, ರಕ್ಷಿಸು. ಕೂಗು ಗಿರಿಜಾ, ಈ ನಿನ್ನ ನೋವಿನ ಕೂಗನ್ನು ಕೇಳಿಯಾದರು ಆ ನಿನ್ನ ತಾಯಿ ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲೇ. ಹೆಣ್ಣು ಮಗಳ ಕೈ ಬಿಟ್ಟು ದೂರ ಸರಿ ಇರದಿದ್ದರೆ ನಿಂತಲ್ಲಿಯೇ ಮಣ್ಣು ಸೇರಿ ಬಿಡುತ್ತೀಯ ಮಗಳೇ. ದೇಸಾಯಿ, ಇವಳೇನಾದರೂ ನಿನ್ನ ಮನೆಯ ಹೆಣ್ಣೆ, ಊರ ಉಸಬಾರಿ ತೆಗೆದುಕೊಂಡು ಏನು ಮಾಡುತ್ತೀಯ? ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮರೆಯಾಗು. ಏ ಅದಮ, ಹಣವಿದೆ ಎಂದು ಗೌರವದಿಂದ ನಡೆಯಬಾರದು. ಗೌಡರ ತತ್ವವಿದೆ ಎಂದು ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ಹಾಕಬಾರದು, ಮುಟ್ಟಲು. ದೇಸಾಯಿ, ಇದು ಧರ್ಮದ ಯುಗವಲ್ಲ, ಇದು ಕರ್ಮದ ಯುಗ. ಈ ಪ್ರಕೃತಿಗೆ ಬಂದ ಮೇಲೆ ಎಲ್ಲ ಸುಖಗಳನ್ನು ಅನುಭವಿಸಿ ಸಾಯಲೇಬೇಕು. ನಾಡುಗೌಡ, ನೀನು ಮಾಡುವ ಮತಿಹೀನ ಕೃತಕ್ಕೆ ನಿನ್ನ ಮನೆತನದ ಮಾನ ಗೌರವ ಕುಸಿದು ಮಣ್ಣು ಸೇರಿದರೆ ನೀನು ಇದ್ದು ಸತ್ತಂತೆ ತಿಳಿದುಕೋ. ಮುಂದಿನ ಚಿಂತೆ ಯಾವ ಮುಟ್ಟಾಳನಿಗೆ ಬೇಕು? ಗಿರಿಜಾ, ಇಂದು ಈ ದೇಸಾಯಿ ಬಂದು ನಿನ್ನ ಮಾನ ಕಾಪಾಡಿದ. ಈ ದಳಪತಿ ಮನಸ್ಸು ಮಾಡಿದ ಹಕ್ಕಿಯನ್ನು ಬೇಟೆಯಾಡದೆ ಬಿಟ್ಟಿಲ್ಲ. ಸಮಯ ಸಾಧಿಸಿಕೊಂಡು ಈ ನಿನ್ನ ದುಂಡಾದ ದೇಹವನ್ನು ಅನುಭವಿಸಲು ಮತ್ತೆ ಬಂದೇ ಬರುತ್ತೇನೆ. ಗುಡ್
ಗಿರಿಜಾ ತಂಗಿ, ಇಂಥ ಕಾಮ ಪಿಶಾಚಿಗಳು ಊರಿನ ಗಲ್ಲಿಯಲ್ಲಿ ತುಂಬಿಕೊಂಡಿರುವಾಗ ಮಾನವಂತ ಸ್ತ್ರೀಯರು ಮನೆ ಬಿಟ್ಟು ದೇವಸ್ಥಾನಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರಮ್ಮ. ಧನ್ಯರ, ಇವತ್ತು ನೀವು ಸಾಕ್ಷಾತ್ ಶಿವನ ರೂಪದಲ್ಲಿ ಬಂದು ಈ ನನ್ನ ಶೀಲವನ್ನು ಕಾಪಾಡಿದ ದೇವರು. ಗಿರಿಜಾ, ಆ ದೇವರು ಮಾನವನಾಗಿ ಈ ಭೂಮಿಯ ಮೇಲೆ ಹುಟ್ಟಿಸಿದಾಗ 10 ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಆ ಮಹೇಶ್ವರನು ಮೆಚ್ಚುತ್ತಾನಮ್ಮ. ಅದು ಬಸವಂತ ಈ ಕಡೆಗೆ ಬರುತ್ತಾ ಇದ್ದಾನೆ. ಈಗ ನಡೆದ ಕರಾಳ ಅಧ್ಯಾಯವನ್ನು ಅವನ ಮುಂದೆ ವಿಸ್ತರಿಸಬೇಡಮ್ಮ. ಧನ್ಯರ, ಈ ಸುತ್ತು 7 ಒಳೆ ಸಾಲಿನಲ್ಲಿಯೇ ಧರ್ಮ ತುಂಬಿದ ಅರಮನೆ ಎಂದು ಬಿರುದು ಪಡೆದುಕೊಂಡಿದ್ದೀರಿ ನೀವು. ನೋಡಿ, ಈ ನಿಮ್ಮ ಮಗಳು ನಿಮ್ಮ ಮಾತನ್ನು ಪಾಲಿಸದೇ ಇರುವಳೆ. ತಂಗಿ ಗಿರಿಜಾ, ಈ ವಿಚಾರವನ್ನು ಏಕೆ ಹೇಳುತ್ತಾ ಇದ್ದೇನೆ ಎಂದರೆ, ನೀನು ಗಂಡನ ಮನೆಯಲ್ಲಿ ಬದುಕಿ ಬಾಳಬೇಕಾದವಳು. ಇಂಥ ಕೆಟ್ಟ ಸಂಗತಿಯನ್ನು ಗಂಡನ ಮುದ್ದೆ ಬಿಚ್ಚಿ ಹೇಳಿದರೆ ಮುಂದೆ ನಿನ್ನ ಜೀವನಕ್ಕೆ ಆ ಭಕ್ತಿನ ಸರಮಾಲೆಯೇ ಸೃಷ್ಟಿಯಾಗಿ ಬಿಡುತ್ತಿದೆಯಮ್ಮ. ತಂಗಿ ಗಿರಿಜಾ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು ಧನ್ಯರ, ಹೋಗಿ ಬನ್ನಿ. ಎಂಥ ಪುಣ್ಯಾತ್ಮರು ಇವರು. ಈ ಸಮಾಜದಲ್ಲಿರುವ ಪ್ರತಿಯೊಂದು ಹೆಣ್ಣು ಮಕ್ಕಳು ಗಂಡು ಹಿಡಿದು ಇವರ ಹೆಸರೇ ನಾಮಕರಣ ಅಂತ ಈ ಹೆಸರನ್ನು ಸಾಬೀತುಪಡಿಸಿದ ಮೂರ್ತಿ ಇವರು. ಹೌದು, ಈ ದೇವ ಮಾನವನನ್ನು ಆ ದೇವರೇ ಕಾಪಾಡಬೇಕು. ತಾಯಿ, ಈ ಮಗಳ ಬಾಳನ್ನು ನೀನೇ ಕಾಪಾಡಮ್ಮ ತಾಯಿ, ನೀನೇ ನನ್ನನ್ನು ಕಾಪಾಡು. ಯಾಕೆ ಗಿರಿಜಾ, ಎಷ್ಟೊಂದು ಗಾಬರಿಯಿಂದ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಹಾಕುತ್ತಾ ಹೊರಟಿರುವೆಯಲ್ಲ? ಮತ್ತೇನಾದರೂ ಈ ರಸ್ತೆಯಲ್ಲಿ? ಸ್ವಾಮಿ, ಈ ರಸ್ತೆಯಲ್ಲಿ ನಡೆದು ಹೋಗುವಾಗ ಒಂದು ಭಯಾನಕ ಕಾಡು ಮೃಗ ಹೊಂಚು ಹಾಕಿ ನನ್ನನ್ನು ತಿನ್ನಲು ಬಯಸಿತು. ಅಷ್ಟರಲ್ಲಿ ನೀವು ಬಂದ್ರಿ. ಮುಂದೇನಾಯಿತು? ದೇವರು ದೊಡ್ಡವನು. ಆ ಕೆಟ್ಟ ಕಾಡು ಮೃಗದ ಕೈಯಿಂದ ಆ ನಮ್ಮಂತ ಧರ್ಮವಂತ ದೇಸಾಯಿಯವರು ಬಂದು ನನ್ನನ್ನು ಕಾಪಾಡಿದ್ರು ಸ್ವಾಮಿ, ಕಾಪಾಡಿದ್ರು. ಗಿರಿಜಾ, ಕೊಲ್ಲುವವನಿಗಿಂತ ಕಾಯುವನ ದೊಡ್ಡವನು. ಆ ನಮ್ಮ ದೇಸಾಯಿಯವರು ಬಂದು ನಿನ್ನ ಪ್ರಾಣ ಕಾಪಾಡಿದರೆ ಆ ಪುಣ್ಯಾತ್ಮನ ಹೆಸರು ಕೇಳಿದ್ರೆ ಎಷ್ಟು ಚಂದ. ಅವನ ಮನಸ್ಸು ಹೃದಯ ಅಪ್ಪಟ ಗುಲ ಗಂಜಿ ಇದ್ದಂತೆ. ಅವರ ನಯ ವಿನಯ ಎಷ್ಟು ಚಂದ ಸ್ವಾಮಿ. ಹೇ ಹುಚ್ಚಿ, ತುಂಬಿದ ಕೊಡ ಎಂದಾದರೂ ತುಳುಕುವುದೇ? ಮಾನವಂತ ಮನುಷ್ಯರಲ್ಲಿ ಅಹಂಭಾವನೆ ಇರುವುದೇ? ಆ ಧರ್ಮವಂತ ದೊರೆಯಲ್ಲಿರುವ ಗುಣಗಳು ಈ ಸಮಾಜದಲ್ಲಿ ಯಾರಿಗೂ ಇಲ್ಲ ನೋಡು ಸ್ವಾಮಿ. ಅದಕ್ಕೆ ಆ ಮನೆತನವನ್ನು ಸುತ್ತೇಳು ಒಳೆ ಸಾಲಿನಲ್ಲಿಯೇ ಧರ್ಮ ತುಂಬಿದ ಅರಮನೆ ಎಂದು ಬಿರುದು ಪಡೆದುಕೊಂಡಿದೆ ಅಲ್ಲವೇ ಸ್ವಾಮಿ? ಹುಚ್ಚಿ, ಆ ದೇಶಗತಿಯ ಮನೆತನದ ಪುರಾಣ ಹೇಳುತ್ತಾ ನಿಂತರೆ ಒಂದೇ ದಿವಸಕ್ಕೆ ಮುಗಿಯುವ ಅಧ್ಯಾಯವಲ್ಲ. ನಾನು ಹೊಲಕ್ಕೆ ಹೋಗುತ್ತೇನೆ, ನೀನು ಮನೆಗೆ ಹೋಗಿ ಬೇಗ ಬುದ್ಧಿ ಕಟ್ಟಿಕೊಂಡು ಬಾಚಿಡುವೆ. ಆಯ್ತು ಸ್ವಾಮಿ. ಸ್ವಲ್ಪ ನಿಲ್ಲು, ನನ್ನ ಬಾಳಿನ ಬೆಳೆದಿಂಗಳಿ. ನನ್ನ ನಿಲ್ಲಿಸಿದ ಕಾರಣ ಯಾಕೆ ದೊರೆಯೇ? ಗಿರಿಜಾ, ಇವತ್ತು ನೀನುಟ್ಟ ಈ ಸೀರೆಯಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೀಯ ಎಂದರೆ ಈ ನಿನ್ನ ಸೌಂದರ್ಯವನ್ನು ವರ್ಣಿಸಲು ನನಗೆ ಅಕ್ಷರಗಳೇ ಹೊಳೆಯುತ್ತಿಲ್ಲ. ಬಿಡಿ ಸ್ವಾಮಿ, ನನಗೆ ಗೊತ್ತಾಯ್ತು. ನಿನ್ನ ಪಕ್ಕದಲ್ಲಿ ಸಾಕ್ಷಾತ್ ದೇವರು ನಿಂತಿರುವಾಗ ಈ ನಿನ್ನ ದೇವರಿಗೆ ಒಲವಿನ ಕಾಣಿಕೆ ನೀಡಲು ಹೋಗಲು ತಪ್ಪಲ್ಲವೇ? ಆಯ್ತು ಸ್ವಾಮಿ, ಆಯ್ತು. ಮನಕ್ಕೆ